ನಮಸ್ಕಾರ ಎಲ್ಲರಿಗೂ. ಇದು ಮುಂಜಾನೆ ಲಾಗ್ ನಾನು ಸ್ಟಾರ್ಟ್ ಮಾಡೀನಿ. ಇವತ್ತು ನಾನು ಹಿಂದಿನ ಲಾಗ್ದಾಗ ನಾನು ಹಿಟ್ಟು ರುಬ್ಬೋದು ನಮ್ಮ ಮನೆ ಮೆಥಡ್ ಒಳಗೆ ನಿಮ್ಗೆ ಅಳತಿ ಪ್ರಕಾರ ನಾನು ಅಕ್ಕಿ ಹೆಂಗೆ ನೆನೆ ಹಾಕೋದಂತ ನಾನು ತೋರಿಸ್ಕೊಟ್ಟಿನಿ. ಇವಾಗ ನೋಡ್ರಿ ನಾನು ಅದೇ ಹಿಟ್ಟೊಳಗನ ಮುಂಜಾನೆ ನಾಷ್ಟಾಕ ಮಕ್ಕಳಿಗೆ ನಾನು ಸಾಲಿಗೆ ಹೊಂಟಿದ್ದಲ್ರಿ, ಅದ್ರ ಸಲುವಾಗಿ ಪಡ್ ಮಾಡಿ ಕೊಡಾಕತ್ತೇನೆ ಅವ್ರಿಗೆ. ಪಡ್ಡ ಚಟ್ನಿ ಆದ್ರೆ ಒಂದು 15 ನಿಮಿಷ ಒಳಗೆ ಆಗ್ತೈತಲ್ರಿ, ಅದ್ರ ಸಲುವಾಗಿ ಮುಂಜಾನೆ ಅದಕ್ಕೆ ನಾನಿಲ್ಲೇ ಪಡ್ಡು ಚಟ್ನಿ ಮಾಡಿ ನಾಷ್ಟಾಕ ಕೊಡಾಕತ್ತೀನಿ. ಹೊಸದಾಗಿ ಯಾರು ಚಾನಲ್ ನೋಡಾಕತ್ತೀರಲ್ರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಪೂರ್ತಿಯಾಗಿ ವಿಡಿಯೋ ನೋಡೋಕ್ಕೆ ನಿಮ್ಗೆ ಯಾವುದೋ ಒಂದು ಕಾರಣಕ್ಕೆ ನಮ್ಮ ಚಾನಲ್ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹಂಗೆ ಫ್ಯಾಮಿಲಿ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಆಗಂತ ಹೇಳ್ರಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನೋಡಿರಿ, ನಾನು ಮುಂಜಾನೆ ಎದ್ದು ಪಡ್ ಮಾಡಿನಲ್ರಿ, ಅದನ್ನು ಈಗ ನಮ್ಮ ಸಣ್ಣ ಮಗ ನಾಷ್ಟಕ್ಕೆ ಹಾಕಿ ಕೊಡಾಕತ್ತೇನೆ ನಾನು. ಇದನ್ನು ಮುಂಜಾನೆ ಎದ್ದಕ್ಕಲೇ ನಾಷ್ಟ ನಮ್ಮಲ್ಲಿ ಅಷ್ಟೊಂದು ಸಾಲಿಗೆ ಹೋಗೋರಿದ್ರೆ ನಾಷ್ಟ ಮಾಡ್ತಾರೆ, ಇಲ್ಲ ಅಂತಂದ್ರೆ ಲೇಟ್ ಮಾಡಿ ಹೇಳೋದ್ರಿಂದ ನಾಷ್ಟ ಅಷ್ಟು ಸರಿಯಾಗಿ ಮಾಡೋಂಗಿಲ್ಲ. ಪಡ್ ಅಂತೂ ಸೂಪರಾಗಿ ಬಂದಿದ್ದು. ಹಂಗೆ ನಾಷ್ಟನೂ ಮಾಡಿ ಶಾಲೆಗೆ ಹೋದರು ಎಲ್ಲ ಇಬ್ಬರು ಮಕ್ಕಳ. ಈಗ ನಾನು ಮಧ್ಯಾಹ್ನದ ದೋಸೆಗೆ ನಾನು ಪ್ರಿಪೇರ್ ಮಾಡಾಕತ್ತೇನೆ ನೋಡ್ರಿ. ಮೊದಲ ಬಟಾಟಿ ಬಾಜಿ ಮಾಡಬೇಕು. ಬಟಾಟಿ ಬಾಜಿಗೆ ಬಟಾಟಿನೂ ಕುದಿಸಿಟ್ಟೇನಿ, ಆಮೇಲೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವನ್ನ ಹೆಂಚಿಟ್ಟೇನಿ. ಈಗ ಅದನ್ನು ಒಗ್ಗರಣೆ ಕೊಡ್ಬೇಕು ನೋಡ್ರಿ. ಬಟಾಟಿ ಬಾಜಿಗೆ ನಾನು ಮೊದಲಿಗೆ ಎಣ್ಣೆ ಹಾಕೇನಿ, ಆಮೇಲೆ ಉದ್ದಿನ ಬೇಳೆ ಇರ್ತಾವಲ್ರಿ ಅವನು ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಾಕತ್ತೇನಿ. ಆನಂತರ ಸಾಸ್ಮಿ ಹಾಕ್ಯಾಸ ಬಟಾಟಿಗೆ ನಾನಿಲ್ಲಿ ಭಾಳಷ್ಟು ಉಳ್ಳಾಗಡ್ಡಿ ಹೆಂಚೇನಿ ರೀ. ಉಳ್ಳಾಗಡ್ಡಿ ಹಿಂಗೆ ಉದ್ದುದ್ದಾಗೆ ಸ್ಲೈಸ್ ಮಾಡಿ ಹೆಂಚಿರ ಬಟಾಟಿ ಬಾಜಿ ಚಲೋ ಆಗ್ತೈತೆ ನೋಡ್ರಿ ಅದು. ಈಗಿದ ಉಳ್ಳಾಗಡ್ಡಿ ಎಲ್ಲ ಬೇಯಬೇಕ್ರಿ, ಅದು ಎಣ್ಣೆ ಒಳಗೆ ಬೇವಿ ಮಟ್ಟ. ನಾನು ಇಲ್ಲಿ ಏನು ಮಾಡ್ತೇನೆ ಅಂತಂದ್ರೆ, ನಮ್ಮ ಮನೆಯೊಳಗೆ ಶೇಂಗಾ ಚಟ್ನಿ ಹಿಂಗೆ ಮಾಡಿರ ಶೇಂಗಾ ಮತ್ತು ಪುಟಾಣಿ ಹಾಕಿ ಚಟ್ನಿ ಮಾಡಿ ದೋಸೆ ಮೇಲೆ ಹಾಕಿ ಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯವರ ಮತ್ತು ನಮ್ಮ ಮಕ್ಕಳೆಲ್ಲ. ಈಗ ಅದನ್ನು ತಯಾರು ಮಾಡತ್ತೀನಿ. ಅದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋನು ಬರ್ರಿ. ಈಗ ಮೊದಲಿಗೆ ನಾನಿಲ್ಲಿ ಒಂದು 2 ಮುಟ್ಗಿ ಅಷ್ಟು ಶೇಂಗಾ ಹಾಕೇನಿ ರೀ. ಅದೇ ಪ್ರಮಾಣ ಒಳಗೆ ಪುಟಾಣಿನೂ ಹಾಕಿ ಒಂದು ಸ್ವಲ್ಪ ಹುರಿಯಾಕತ್ತೇನೆ ನೋಡ್ರಿ. ನಾನು ಹಿಂಗೆ ಹುರಿಯೋದ್ರಿಂದ ಒಂದು ಸ್ವಲ್ಪ ಪುಡಿ ಜಲ್ದಿ ಆಗ್ತೈತಂತ ನಾನು ಹುರಿಯಾಕತ್ತೀನಿ. 2 ಸೈಡ ಒಲೆ ಮೇಲೆ ನಾನಿಲ್ಲೇ ಅಡುಗೆ ಮಾಡಾಕತ್ತೀನಿ. ಇದನ್ನು ನೋಡೋ ಬಟಾಟಿ ಬಾಜಿನೂ ಜಲ್ದಿ ಮಾಡ್ಬೇಕಂತೇಳಿ ಮಾಡಾಕತ್ತೀನಿ. ಈಗ ಕೊತ್ತಂಬರಿ ಸೊಪ್ಪ ಮತ್ತು ಒಂದು ಸ್ವಲ್ಪ 2 ಎಸಳಷ್ಟು ಕರಿಬೇವ, 1 ಗಡ್ಡಿ ಅಷ್ಟು ಬೆಳ್ಳುಳ್ಳಿ ಹಾಕಿ ಅದನ್ನು ಇನ್ನು ಗ್ಯಾಸ್ ಆಫ್ ಮಾಡೇನ್ರಿ ನಾನು. ಶೇಂಗಾ ಹುರಿಯೋದನ್ನು ಅದನ್ನು ಇನ್ನು ರುಬ್ಕೊಂಬರ್ಬೇಕ್ರಿ. ಈಗ ಬಟಾಟಿಗೆ ನಾನು ಬಟಾಟಿ ಬಾಜಿಗೆ ಏನು ಉಳ್ಳಾಗಡ್ಡಿ ಕರಿಯಾಕತ್ತೀನಲ್ರಿ, ಆ ಉಳ್ಳಾಗಡ್ಡಿ ಎಲ್ಲ ಬೆಂದು ಒಗ್ಗರಣೆ ಒಳಗೆ ಇನ್ನು ಬಟಾಟಿ ಹಾಕಿ ಕಲಿಸಿರ ಮುಗೀತು ನೋಡ್ರಿ. ಬಟಾಟಿ ಬಾಜಿ ರೆಡಿ ಆಯ್ತು. ಈಗ ಈ ಶೇಂಗಾ ಮತ್ತು ಪುಟಾಣಿ ಆರಿದವಲ್ರಿ, ಇನ್ನು ಮಿಕ್ಸರ್ಗೆ ಹಾಕಿ ಚಟ್ನಿ ಮಾಡಿರ ಶೇಂಗಾದ ಚಟ್ನಿ ರೆಡಿ ಆಗ್ತೈತಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಮಿಕ್ಸರ್ ಜಾರ್ ಒಳಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಹಾಕಿ ಮಸಾಲೆ ಖಾರ ರೀದ ಮಸಾಲೆ ಖಾರ ಹಾಕಿ ರುಬ್ಬಿರ ಶೇಂಗಾ ಚಟ್ನಿ ರೆಡಿ ಆಗ್ತೈತಿ. ಈಗ ನಾನು ದೋಸೆಗೆ ಬ್ಯಾಟರ್ ರೆಡಿ ಮಾಡಾಕತ್ತೇನಿ. ಒಂದು ಸ್ವಲ್ಪ ಉಪ್ಪು ಹಾಕಾಕತ್ತೇನೆ ರೀ. ರಾತ್ರಿ ನೆನೆಸೋಳೆದಾಗ ನಾನಿಲ್ಲೇ ಸಕ್ಕರೆ ಹಾಕೀನಿ, ಈಗೇನು ಹಾಕಂಗಿಲ್ಲ ನೋಡ್ರಿ. ಇದು ಬೀಡ ದೋಸೆ ತವಾರಿದ ಬೀಡಿಂದ ಅಂತಾರಲ್ರಿ, ಅದು ದಿಪ್ಪಗ ದೊಡ್ಡದು ಐತ್ರಿ ಇದು ದೋಸೆ ತವ. ಇದ್ರೊಳಗೂ ಚಲೋ ಹೇಳ್ತಾವ್ರಿ ದೋಸೆ. ಈಗ ನೋಡ್ರಿ ಶೇಂಗಾ ಚಟ್ನಿ ಹಿಂಗೆ ರೆಡಿ ಆಗೈತಿ. ಇದನ್ನು ನಾವು ದೋಸೆ ಹಾಕಿದ್ರ ಮೇಲೆ ಪುಡಿ ಉದುರಿಸ್ಬೇಕ್ರಿ. ಈಗ ದೋಸೆ ಹಾಕಾಕತ್ತೇನಿ. ದೋಸೆ ಅಂತೂ ಸೂಪರಾಗಿ ಬಂದಿದ್ದು. ಇವಾಗ ನೋಡ್ರಿ ಮಧ್ಯಾಹ್ನ ನನ್ನ ಮಗ ಸಾಲಿಂತ್ರ ಬಂದಾನ್ರಿ. ಸಾಲಿ ಒಳಗೆ ಅಷ್ಟೇನು ಊಟ ಮಾಡಂಗಿಲ್ಲ, ಅವ್ರು ಮನೆಗೆ ಬಂದನು ಊಟ ಮಾಡ್ತಾರು. ಈಗ ಅವ್ರಿಗೆ ಬಿಸಿ ಬಿಸಿ ದೋಸೆ ಹಾಕಿ ಕೊಡಾಕತ್ತೇನೆ ನಾನು. ದೋಸೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೀನಿ ರೀ. ಆನಂತರ ಈ ಚಟ್ನಿ ಮಾಡಿಟ್ಟಿನಲ್ರಿ ಶೇಂಗಾ ಚಟ್ನಿ, ಅದನ್ನು ಹಾಕಾಕತ್ತೀನಿ. ಹಿಂಗೆ ಹಾಕಿ ಕೊಟ್ರೆ ನಮ್ಮ ಮನೆಯೊಳಗೆ ಇಷ್ಟಪಡ್ತಾರು. ಇದನ್ನೆಲ್ಲ ಮಾಡೋಕ್ಕಿಂತ ಜೋಳದ ರೊಟ್ಟಿ ಮಾಡೋದು ಲೇಸ್ ಅಂತ ಅನ್ನಿಸ್ತೈತ್ರಿ ನನಗೆ. ಭಾಳ ಹಂತಿ ಅನ್ನಿಸ್ತೈತ್ರಿ ಇದೆಲ್ಲ. ನಾನು ಹಿಂಗೆಲ್ಲ ಒಂದು 2 ತಿಂಗಳಿಗೆ ಇಲ್ಲಕ್ಕ 3 ತಿಂಗಳಿಗೆ ಒಮ್ಮೆ ಮಾಡ್ತೇನೆ, ಅಷ್ಟೇನು ಹೆಚ್ಚಾಗಿ ಮಾಡೋಂಗಿಲ್ಲ. ಜೋಳದ ರೊಟ್ಟಿ ನಮ್ಮಲ್ಲೇ ಇಷ್ಟ ಭಾಳ ಪಡ್ತಾರೋ, ಚಪಾತಿನೂ ಇಷ್ಟಪಡಂಗಿಲ್ಲ ರೀ. ಇವಾಗ ನೋಡ್ರಿ ನಾನು ಅರದ ಖಾರ ಇತ್ತು ಮನೆಯೊಳಗೆ, ಅದನ್ನು ಒಂದು ಸ್ವಲ್ಪ ದೋಸೆಗೆ ಹಚ್ಚಿ ಸೆಟ್ ದೋಸೆ ಅಂತಾರಲ್ರಿ, ಹಂಗೆ ಮಸಾಲ ದೋಸೆ ಅಂತಾರಲ್ಲ ಹಂಗೆ ಮಾಡೇನ್ರಿ ನಾನು. ಇದೇ ಥರ ಅದೇ ಥರ ಅಂತೇನಿಲ್ಲ, ಒಟ್ಟು ಎಲ್ಲ ಥರ ರುಚಿ ನೋಡ್ಬೇಕಂತ ನನ್ನ ಅನಿಸಿಕೆ. ಇವಾಗ ನೋಡ್ರಿ ದೋಸೆಗೆ ನಾನು ಪ್ಲೇಟ್ ಹಚ್ಕೊಡಾಕತ್ತೇನಿ.
ಬಟಾಟಿ ಬಾಜಿ, ಗಟ್ಟಿ ಚಟ್ನಿ, ಆಮೇಲೆ ದೋಸೆ ನೋಡ್ರಿ. ನನಗೆ ಇಷ್ಟ ಆಗಂಗಿಲ್ಲ ಹಂಗೆ ಚಟ್ನಿ, ಶೇಂಗಾ ಚಟ್ನಿ ಮಾಡೀನಲ್ರಿ, ಹಂಗೆ ನನಗೆ ಇಷ್ಟ ಆಗಂಗಿಲ್ಲ. ಪ್ಲೇನ್ ದೋಸೆ ಹಾಕೊಂಡು ನಾನು ತಿಂತೇನೆ ರೀ. ನನ್ನ ತಾಟ್ರಿ ಇದು 2 ದಿನದ ಲಾಗ್ ಆಗೈತೆ ರೀ ಇದು. ಈ ಲಾಗ ನಾನು ಇವತ್ತಿಂದ ಮುಂಜಾನೆದಿಂದ ಮಧ್ಯಾಹ್ನ ಮಟ್ಟ ನಾನು ಲಾಗ್ ಮಾಡೀನಿ ರೀ. ಮತ್ತು ಮರನೇ ದಿನ ನನ್ನ ಮಗಳ ಲಾಗ್ ಸ್ಟಾರ್ಟ್ ಮಾಡ್ಯಾಳ್ರಿ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೊಳತ್ತೀನಿ. ರಾತ್ರಿ ಹೊತ್ತು ವಿಡಿಯೋ ಸ್ಟಾರ್ಟ್ ಮಾಡೀನಿ. ನಮ್ಮ ಮಮ್ಮಿ ಏನು ಮಾಡತ್ತಾರ ನೋಡೋಣ ಬರ್ರಿ. ಮಮ್ಮಿ ಏನು ಮಾಡತ್ತೀನಿ? ನಾನು ಚಿಕನ್ ಗ್ರೇವಿ ಗತೆ ಮಾಡಕತ್ತೇನೆ. ಒಂದು ಸ್ವಲ್ಪ ಅನ್ನ, ಸಾರ, ಜೋಳದ ರೊಟ್ಟಿ. ನೋಡಿಲ್ಲ, ಚಿಕನ್ ಎಷ್ಟು ತೊಂದಿಯ? ಅರ್ಧ ಕಿಲೋ ಚಿಕನ್. ಮತ್ತು ಅರ್ಧ ಕಿಲೋ ಚಿಕನ್ ತರ್ಸೀನಿ. ಅದನ್ನು ಒಂದು ಸ್ವಲ್ಪ ಚಲೋ ತಮೆ ತೊಳೆದು ಏನೇನು ಹಾಕಿದೀವಿ ಅದ್ರಾಗ? ಇಲ್ಲಿ ನೋಡಿ ಫ್ರೆಂಡ್ಸ, ನಾ ಮರಿಗಳು ತೊಗೊಂಬಂದೇನು ರೀ. ಅವ್ರ ಮಮ್ಮಿ ಹೆಂಗೆ ಬಂದ ನೋಡ್ರಿ ಓಡಿದ. ಕೇಟಿ ತೊಗೊಂಡೋಗೋಣ. ಮಮ್ಮಿ ಇದು 3 ಇಡ್ಬೋದ? ಹೆಂಗೆ ಮಾಡ್ತಿದ್ದ ನೋಡ. ಫ್ರೆಂಡ್ಸ್, ನಾ ಜ್ಯುವೆಲರಿ ಕಲೆಕ್ಷನ್ದು ವಿಡಿಯೋ ಹಾಕೀನಿ. ಯಾರೆಲ್ಲ ನೋಡಿಲ್ಲ ಇನ್ನೂ, ಮತ್ತು ಯಾರು ಸಬ್ಸ್ಕ್ರೈಬ್ನೂ ಆಗಿಲ್ಲ ಆಗ್ರಿ. ಮತ್ತು ಹಂಗೆ ಆ ವಿಡಿಯೋನೂ ನೋಡಿ ಲೈಕ್ ಮಾಡಿರಿ. ಓ ಇದು ನೋಡಿ ಫ್ರೆಂಡ್ಸ, ನಮ್ಮ ಮಮ್ಮಿ ಜೋಳದ ರೊಟ್ಟಿ ಬಡಿಯತ್ತಾರು. ಹೆಂಗೆ ಮಾಡತ್ತಾರ ನೋಡಿ ಬರ್ರಿ. ಈಗ ನೋಡಿ ಫ್ರೆಂಡ್ಸ, ನಮ್ಮ ಮಮ್ಮಿ ಎಲ್ಲ ಹಿಟ್ಟು ನಾದೆ ಎಲ್ಲ ಹದ ಮಾಡ್ಕೊಂಡ್ರಿ. ಇನ್ನು ಬಡಿಯೋದಷ್ಟ ನೋಡ್ರಿ. ಜೋಳದ ರೊಟ್ಟಿ ಯಾರಿಗೆಲ್ಲ ಇಷ್ಟ ಅಲ್ಲ ಅವರೆಲ್ಲ ಕಮೆಂಟ್ ಮುಖಾಂತರ ಹೇಳ್ರಿ ನಮಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತಂದು ಇಟ್ರೂ ಬರೀ ಅದ್ರ ಬಾಕ್ಸ್ ಒಳಗೆ ಓದಿ ಇಡ್ತೇನಂತಿದ್ದ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ತಮ್ಮ ಅದವ್ರೆ ಅದನ್ನು
ಬರೇ ಅವಾಗ ನೋಡ್ರಿ ಉಡಾಳತನ ನನ್ನ ಪ್ರೀತಮ್ ನಿಂದರ. ಈಗ ನೋಡಿ ನಮ್ಮ ಮಮ್ಮಿ ರೊಟ್ಟಿ ಬಡಿದ್ರು, ಎಲ್ಲ ಪೂರ ರೊಟ್ಟಿ ಬಡದ. ಇನ್ನು ಸಾರು ಇಲ್ಲಿ ಕುದಿಯಾಕಿಟ್ಟಾರಿ, ಒಗ್ನಿ ಕೊಟ್ಟಾರಿ. ಅದನ್ನು ಆಗಳೇ ಅಲ್ಲಿ ಕುಕ್ಕರ್ನಾಗ ಇಟ್ಟಿರಲ್ರಿ, ಈಗ ಒಗ್ನಿ ಕೊಟ್ಟು ಹಿಂಗೆ ಕುದಿಸ್ತಾರೆ. ಈಗ ನೋಡಿ ಅದು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೆಲ್ಲ ಹಾಕಿದ್ರು. ಈಗ ಮಮ್ಮಿ ಎಲ್ಲ ಮಸಾಲೆ ಹಾಕಿದ್ರು. ಇನ್ನೊಂದು ಕುದೀತಂದ್ರೆ ಪೂರ ಚಿಕನ್ ರೆಡಿ. ಮತ್ತು ಅಡ್ಗಿನೂ ಎಲ್ಲ ಪೂರ ಆಗೈತಿ. ಚಿಕನ್ ಕುದಿದಷ್ಟ ಇದನ್ನಾಗೈತ್ರಿ ಬಾಕಿ. ಆಮೇಲೆ ಇದೆಲ್ಲ ರೆಡಿ ಆದಿಂದ ಊಟ ನಾನು ಪೂರ ನಂಗೆ ಹಸು ಅಂತೂ ಆಗೈತಿ. ಈಗ ಊಟಕ್ಕನ ಕುಂಡಿರ್ತೇನೆ ನೋಡ್ರಿ, ಇದೆಲ್ಲ ರೆಡಿ ಆದಿಂದ. ಈಗ ನೋಡಿ ಫ್ರೆಂಡ್ಸ್, ಅದೆಲ್ಲ ಕುದಿ ಹತ್ತೈತಿ. ಇಲ್ಲಿ ನೋಡ್ರಿ ಕಟ್ ಅಂತೂ ಮಸ್ತ್ ಬಂದೈತ್ರಿ. ಚಿಕನ್ ಸಾರ ಆಮೇಲೆ ಜೋಳದ ರೊಟ್ಟಿ ಮೇಲೆ ಊಟ ಮಾಡಿದ್ದು ನಾವೆಲ್ಲರೂ ಕೂಡ. ಇವತ್ತಿನ ವ್ಲಾಗ ನಾನು ಇಲ್ಲೇ ಮುಗಿಸ್ತಾ ಇರ್ತೀನಿ. ಮತ್ತೊಂದು ವ್ಲಾಗದಿಂದ ಸಿಗ್ತೀನಿ. ನಮಸ್ಕಾರ.